ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಮಗಳು ನನ್ನ ಹಿಂದೆ ಓದ್ಕೊಂಡು ಕುತ್ಕೊಂಡಿದ್ದಾಳೆ. ಆಮೇಲೆ ಹಾಗಲಕಾಯಿ ತಗೊಂಡು ಬಂದಿದ್ನಲ್ಲ, ಅದನ್ನ ಫ್ರೈ ಮಾಡಕ್ಕೆ ಇಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಪ್ರೋಟೀನ್ ಕುಡಿತಾ ಇದ್ದೀನಿ. ನೋಡಿ ಇವತ್ತು ಯಾವ ಗ್ಲಾಸಲ್ಲಿ ಕುಡಿತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಏನ್ ಬರ್ದಿದೆ ನೋಡಿ, ಹ್ಯಾಪಿ ಬರ್ತ್ಡೇ ಅಂತ ಬರ್ದಿದೆ. ಇದು ನಮ್ಮ ಯಜಮಾನ್ರು ತಂದು ಕೊಟ್ಟಿರೋದು ನನ್ಗೆ ಗ್ಲಾಸ್. ಇದ್ರಲ್ಲಿ ಹಾಲು ಕುಡಿ ಅಂತ. ನಾನು ಇದ್ರಲ್ಲಿ ಕುಡಿತಾ ಇದ್ನಲ್ಲ, ತೋರಿಸ್ತೀನಿ ರೀ. ಇಲ್ಲೇ ಇದೆ ಆ ಗ್ಲಾಸ್. ನಾನು ಇದ್ರಲ್ಲಿ ಕುಡಿತಾ ಇದ್ದೆ ಯಾವಾಗ್ಲೂ. ನನ್ಗೆ ಇಷ್ಟ, ಇದ್ರಲ್ಲಿ ಕರೆಕ್ಟ್ ಆಗಿರುತ್ತೆ ಇಷ್ಟು ಹಾಲು ಕುಡಿಯಕ್ಕೆ. ಅದಕ್ಕೆ ಇದ್ರಲ್ಲಿ ಕುಡಿತಾ ಇದ್ನಲ್ಲ ನಾನು. ಅದಕ್ಕೆ ನಮ್ಮ ಯಜಮಾನ್ರು ಇದು ತಂದು ಕೊಟ್ಟಿದ್ದಾರೆ, ಇದ್ರಲ್ಲಿ ಕುಡಿ ಅಂತ ಹೇಳ್ಬಿಟ್ಟು ನನ್ನ ಬರ್ತಡೆಗೆ ತಗೊಂಡು ಬಂದು ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಇವಾಗ ಇದು ಕುಡಿತಾ ಇದ್ದೀನಿ. ಪ್ರೋಟೀನ್ ಮಿಲ್ಕ್ ಕುಡಿತಾ ಇದ್ದೀನಿ. ಹಾರ್ಲಿಕ್ಸ್ ಅವ್ರದ್ದು ಪ್ರೋಟೀನ್ ಬರುತ್ತಲ್ಲ, ಪ್ರೋಟೀನ್ ಮಿಕ್ಸ್, ಅದು ಹಾಕೊಂಡು ಕುಡಿತಾ ಇದ್ದೀನಿ. ಇಷ್ಟು ದೊಡ್ಡ ಗ್ಲಾಸು. ಇದ್ರ ಫುಲ್ ಕುಡಿದ್ಬಿಟ್ರೆ 1 ಅವರ್ ಚೆನ್ನಾಗಿ ನಿದ್ದೆ. ನಾನು ಎದ್ದೋಳೋದೇ ಇಲ್ಲ. ನಮ್ಮ ಯಜಮಾನ್ರು ಅದು ಗ್ಲಾಸ್ ತಂದು ಕೊಟ್ಬಿಟ್ಟು ಅದ್ರಲ್ಲಿ ಕುಡಿ 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 ಅಂತ ಹೇಳ್ತಾ ಇದ್ರು. ಬೇರೆ ಗ್ಲಾಸ್ಗಳೆಲ್ಲ ಐತೆ, ಆದ್ರೆ ನಾನು ಯಾವ್ದ್ರಲ್ಲೂ ಕುಡಿಯಲ್ಲ. ಸ್ಟೀಲ್ ಗ್ಲಾಸ್ ಅಲ್ಲೇ ಕುಡಿತೀನಿ ಯಾವಾಗ್ಲೂ. ಅದಕ್ಕೆ ಈ ಗ್ಲಾಸ್ ಅಲ್ಲಿ ಕುಡಿ ಕುಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಯಾಕೆ ಅವ್ರಿಗೆ ಆಸೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಕುಡಿತಾ ಇದ್ದೀನಿ. ಅದ್ರ ಮೇಲೆ ಏನ್ ಬರ್ದಿದೆ ಗೊತ್ತಾ? ಓದಿ ಹೇಳ್ತೀನಿ ರೀ. ಅದ್ರ ಮೇಲೆ ಏನ್ ಬರ್ತಿದೆ ಅಂತ ಓದಿ ಹೇಳ್ತೀನಿ. ಥಿಂಕಿಂಗ್ ಆಫ್ ಯು ಆನ್ ಯುವರ್ ಬರ್ತ್ಡೇ, ಐ ಕೆನಾಟ್ ಇಮ್ಯಾಜಿನ್ ಲಿವಿಂಗ್ ವಿತೌಟ್ ಯು ಅಟ್ ಮೈ ಸೈಡ್ ಅಂತ ಬರ್ದಿದೆ. ಚೆನ್ನಾಗಿದೆ ಅಲ್ಲ? ಆಮೇಲೆ ಈ ಕಡೆ ಕೇಕ್ ಇದೆ, ಈ ಕಡೆ ಆ ತರ ಬರ್ದಿದೆ, ಈ ಕಡೆ ಕೇಕ್ ಇದೆ ನೋಡಿ. ಅದಕ್ಕೆ ಇವತ್ತು ಅದ್ರಲ್ಲೇನೆ ಹಾಲು ಕುಡಿತಾ ಇದ್ದೀನಿ. ಮೊದ್ಲೆಲ್ಲ ಹಾಲು ಕುಡಿತಾನೆ ಇರಲಿಲ್ಲ, ಇವಾಗ ಸ್ವಲ್ಪ ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡಿದೀನಿ. ಸಾಯಂಕಾಲ ಮಾತ್ರ, ಬೆಳಿಗ್ಗೆ ಅಲ್ಲ. ಬೆಳಿಗ್ಗೆ ಏನಾದ್ರೂ ತಿನ್ಲಿಲ್ಲ ಅಂದ್ರೆ ಮಾತ್ರ ಬೆಳಿಗ್ಗೆ ಕುಡಿತೀನಿ, ತಿಂದ್ರೆ ಕುಡಿಯಲ್ಲ. ಸಾಯಂಕಾಲ ಡೈಲಿ ಒಂದ್ ಸ್ವಲ್ಪ ಅರ್ಧ ಹಾಲು. ಬೆಳಿಗ್ಗೆ ದೋಸೆ ಇಡ್ಲಿ ಮಾಡಿದ್ದೆ, ಅದೆಲ್ಲ ಇವಾಗ ಖಾಲಿ ಆಯ್ತು. ಹುಳ್ಳಿಕಾಳು ಸಾಂಬಾರು ಖಾಲಿ ಆಯ್ತು, ಇನ್ನೊಂದು ಸ್ವಲ್ಪ ಇದೆ. ಇಲ್ಲಿ ಹಾಗಲಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಈ ತರ ಒಂದ್ 4 ಹಾಗಲಕಾಯಿ ತಂದು ಫ್ರೈ ಮಾಡಿಟ್ರೆ 1-2 ದಿನ 3 ದಿನ ತಿನ್ನಕ್ಕೆ ಸರಿ ಹೋಗುತ್ತೆ. ಅದಾಗೋದ ತಕ್ಷಣ ಮತ್ತೆ ಹಾಗಲಕಾಯಿ ತಂದು ಇದೇ ರೀತಿ ಫ್ರೈ ಮಾಡಿಟ್ರೆ ಏನು ಕೆಟ್ಟೋಗೋದೇ ಇಲ್ಲ. 1-2-3 ದಿನ ಆರಾಮಾಗಿ ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನನ್ಗೆ ಇಷ್ಟ. ನಾನು ಓಡಾಡ್ಕೊಂಡೇ ತಿಂತೀನಿ. ಬರೋದು 2 ಬಾಯಿಗೆ ಹಾಕೊಡೋದು, ಆ ತರ ಓಡಾಡ್ಕೊಂಡೇ ತಿಂತೀನಿ ನಾನು. ಇವತ್ತೇನ್ ಸಾಂಬಾರ್ ಮಾಡೋದು ಅಂತ ಗೊತ್ತಿಲ್ಲ. ಒಂದ್ ಸ್ವಲ್ಪ ಹುಳ್ಳಿಕಾಳು ಸಾಂಬಾರೇ ಐತೆ. ನಾನ್ ಬೇರೆ ಹಾಲು ಕುಡ್ದಿದ್ದೀನಿ. ಇವಾಗ ತಿಂತೀನೋ ಇಲ್ವೋ ಗೊತ್ತಿಲ್ಲ. ಇಡ್ಲಿ ಇತ್ತು, ನನ್ನ ಮಗಳು ತಿಂದ್ಲು, ನನ್ನ ಮಗನೂ ತಿಂದ. ನೋಡ್ಬೇಕು ಏನ್ ಮಾಡೋದು. ಪಾತ್ರೆನೂ ತೊಳೆದಿಲ್ಲ ಇವತ್ತು, ಪಾತ್ರೆ ತೊಳಿಬೇಕು. ಸ್ವಲ್ಪ ಕೈ ನೋವ್ತಾ ಇತ್ತು, ಬಲಗೈ ನೋವ್ತಾ ಇತ್ತು ಇಲ್ಲಿ. ಅದಕ್ಕೆ ಔಷಧಿ ಹಚ್ಕೊಂಡಿದ್ದೀನಿ. ನನ್ನ ಮಗ ಔಷಧಿ ಹಚ್ಚಿದ್ದಾನೆ. ಅದಕ್ಕೆ ಘಾಟ್ ಬರ್ತಾ ಇತ್ತು. ಅದು ಅರ್ಶಿನ ಪುಡಿ ಹಾಕಿರ್ತೀವಲ್ಲ, ಅದಕ್ಕೆ ಘಾಟ್. ಅದಕ್ಕೆ ಇವತ್ತು ಪಾತ್ರೆ ತೊಳೆಯಕ್ ಹೋಗಿಲ್ಲ. ನೋಡ್ಬೇಕು, ಬೆಳಿಗ್ಗೆ ತೊಳಿತೀನಿ.
ಫುಲ್ ಕೈ ನೋವ್ತಾ ಇದೆ ಇಲ್ಲಿ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ನಾನು ಅದಕ್ಕೆ ಕೈ ಮಂಡಿ ಅಂತ ಕರಿತೀನಿ. ಕಾಲ್ ಮಂಡಿ ಇದೆಯಲ್ಲ, ಆ ತರ ಕೈದು ಮಂಡಿ ಅಂತ ನಾನ್ ಕರಿತೀನಿ. ನನ್ ಮಗ ಅದು ಮಂಡಿ ಅಲ್ಲ ಅಂತಾನೆ. ಆದ್ರೆ ನನ್ಗೆ ಆ ತರ ಕರ್ದೆ ನೋಡಿ, ಕೈ ಮಂಡಿ ಅಂತ. ಇದು ಕೈ ಮಂಡಿ, ಅದು ಕಾಲ್ ಮಂಡಿ ಅಲ್ವಾ. ನನ್ ನೋಡ್ಬೇಡ, ಓದ್ಕೊ. ಓಕೆ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಮೀಶೋದಲ್ಲಿ ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ, ಬಂದಿದೆ ಇವಾಗ ನೋಡಿ. ರೀಲ್ಸ್ ಮಾಡ್ತೀನಲ್ಲ, ಅದಕ್ಕೆ ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ. ಫೋನ್ಗೆನೆ ಹಾಕ್ಕೊಂಡು ಮಾಡೋದು. ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಇದೆ ನೋಡಿ, ರಿಂಗ್ ಲೈಟ್ ಈ ಥರ ಇದೆ. ಆ ಟ್ಯಾಪ್ ಆರ್ಡರ್ ಮಾಡಿದ್ನಲ್ಲ, ಟ್ಯಾಪ್ಗೆ ಫಿಲ್ಟರು, ಅದು ಪಿಂಕ್ ಬಂತ. ಆಮೇಲೆ ಪಾತ್ರೆ ತೊಳೆಯೋದು ಮಾಡಿದ್ನಲ್ಲ, ಅದು ಪಿಂಕ್ ಬಂತ. ಇವಾಗ ನೋಡಿ, ಈ ಲೈಟ್ ಕೂಡ ಪಿಂಕೇ ಬಂದಿದೆ ನೋಡಿ, ಪಿಂಕ್, ಲೈಟ್ ಪಿಂಕ್. ನಾನು ಮಾಡೋವಾಗ ಅಲ್ಲೇನು ಕಲರ್ ತೋರಿಸಲ್ಲ, ಬರೀ ಲೈಟ್ ಮಾತ್ರ ತೋರಿಸುತ್ತಷ್ಟೇ. ಈ ಥರ ಕ್ಲಿಪ್ ಇದೆ ಹಿಂದೆಗಡೆ, ಈ ಥರ ಮಾಡೋದು. ನಾನು ಫೋನ್ಗೆ ಹಾಕಿ ತೋರಿಸ್ತೀನಿ ರೀ ಇವಾಗ. ಫೋನ್ಗೆ ಹಾಕಿ ತೋರಿಸ್ತೀನಿ ನೋಡಿ, ಈ ಥರ. ಇದು ತೆಗಿಬೇಕು. ಇದು ಸ್ವಲ್ಪ ದಪ್ಪ ಇದೆ ಕ್ಯಾಪ್, ಅದಕ್ಕೆ ಇದು ತೆಗೆದು ಈ ಥರ ಹಾಕೋದು. ಈ ಥರ ಹಾಕ್ಕೊಳ್ಳೋದು ನೋಡಿ. ಹಿಂದೆ ಇಲ್ಲಿ ಒಂದು ಬಟನ್ ಇದೆ, ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ. 3 ಥರ ಲೈಟ್ ಬರುತ್ತೆ, ಅಂದರೆ ಕಲರ್ ಅಲ್ಲ, ಇದು ಲೈಟು, ಇನ್ನೂ ಸ್ವಲ್ಪ ಡಾರ್ಕು, ಇನ್ನೂ ಸ್ವಲ್ಪ ಡಾರ್ಕ್ ನೋಡಿ. ಈ ಥರ ರೀಲ್ಸ್ ಮಾಡೋಕ್ಕೆ, ರೀಲ್ಸ್ ಆದರೂ ಮಾಡ್ಬೋದು, ಇಲ್ಲ ಏನಾದರೂ ವಿಡಿಯೋ ಮಾಡೋವಾಗ ಬೆಳಕಬೇಕು ಅಂದ್ರೂ ಬಿಟ್ಕೊಬೋದು. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ, ಇಷ್ಟು ಚೆನ್ನಾಗಿದೆ ನೋಡಿ. ಆಫ್ ಮಾಡ್ಬೋದು. ಈ ಥರ 3 ಸ್ಟೆಪ್ ಇದೆ. ಲೈಟು ಒಂದು ಸ್ವಲ್ಪ ಮೀಡಿಯಮು, ಸ್ವಲ್ಪ ಜಾಸ್ತಿ, ಇದು ಲಾಸ್ಟ್. ಆಮೇಲೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಈ ಥರ ತಗೊಂಡಿದ್ದೀನಿ. ರಿಂಗ್ ಲೈಟು ಮೊಬೈಲ್ಗೆ ಹಾಕೋದು, ಇದನ್ನು ಚಾರ್ಜರ್ಗೆ ಹಾಕ್ಬೋದು. ಈ ಥರ ಚಾರ್ಜಿಂಗ್ ಕೇಬಲ್ ಇದೆ, ಚಾರ್ಜ್ ಹಾಕ್ಬೋದು. ನೋಡಿ, ಚಾರ್ಜ್ ಆದರೆ ಈ ಥರ ರೆಡ್ ಕಲರ್ ಲೈಟ್ ಬರುತ್ತೆ, ಕಾಣ್ತಾ ಇದೆಯಾ ನೋಡಿ, ರೆಡ್ ಕಲರ್ ಲೈಟ್ ಬರುತ್ತೆ ಚಾರ್ಜ್ ಆದರೆ. ಒಂದೊಂದ್ಸತಿ ನೈಟ್ ಹೊತ್ತು ರೀಲ್ಸ್ ಮಾಡುವಾಗ ಬೇಕಾಗುತ್ತೆ ಲೈಟ್. ಈ ದೊಡ್ಡ ಲೈಟ್ ಹಾಕೊಂಡ್ ಬದಲು ಅದನ್ನೇ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಏನಾದರೂ ವಿಡಿಯೋ ಮಾಡೋವಾಗಾದರೂ ಬೇಕಾಗುತ್ತೆ ಲೈಟ್. ಅದಕ್ಕೋಸ್ಕರ ಇದು ಚಿಕ್ಕದು ಸ್ಯಾಂಪಲ್ ಆರ್ಡ್ರ್ ಮಾಡಿದೆ. ಇದು 150 ರೂಪಾಯಿ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ, 150 ರೂಪಾಯಿ. ಅದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಬೆಳಿಗ್ಗೆ ಹೊತ್ತೇ ರೀಲ್ಸ್ ಮಾಡ್ತೀನಿ,
ನೈಟ್ ಹೊತ್ತು ಯಾವಾಗಾದ್ರೂ ರೇರ್ ಚೆನ್ನಾಗಿರೋದು ಸಿಕ್ಕಿದ್ರೆ ಮಾಡೋದು, ಆ ಟೈಮಲ್ಲಿ ಯೂಸ್ ಆಗುತ್ತೆ ಅಷ್ಟೆ. ಬೇರೆ ಯಾವಾಗ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ವಿಡಿಯೋ ಮಾಡೋವಾಗ ಲೈಟ್ ಕಮ್ಮಿ ಇದ್ರೆ ಹಾಕೋಬೋದು. ಇವತ್ತು ತಲೆಗೆ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ, ನೋಡಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಎಣ್ಣೆ. ಇವತ್ತು ಸ್ವಲ್ಪ ಒಂದೇ ಕಡೆ ತಲೆ ನೋವ್ತೈತೆ, ಆಮೇಲೆ ಈ ಕಣ್ಣು ನೋವ್ತೈತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆನೆ ಎಣ್ಣೆ ಹಾಕ್ಕೊಂಡೆ. ಇವತ್ತು ಬೆಳಿಗ್ಗೆ ದೋಸೆ, ನೆನ್ನೆ ಮೊಳಕೆ ಕಾಳು ಸಾಂಬಾರು ಇತ್ತಲ್ಲ, ಅದಕ್ಕೇನೆ ದೋಸೆನೂ ಇಡ್ಲಿ ಮಾಡಿದ್ದೆ. ಆಮೇಲೆ ಹಾಗಲಕಾಯಿ ಫ್ರೈ ಮಾಡಿದ್ದೆ. ಇವತ್ತು ದೋಸೆ ಇಟ್ಟಿತ್ತು, ಮೊಳಕೆ ಕಾಳು ಸಾರು ಖಾಲಿಯಾಗಿತ್ತು, ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿ ದೋಸೆನೇ ಮಾಡಿದೆ ಬೆಳಿಗ್ಗೆ. ಇವಾಗ ಅಡುಗೆ ಏನಾದರೂ ಮಾಡಬೇಕು, ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಇದೆ. ನನ್ನ ಮಗ ಬಂದಮೇಲೆ ಬಿರಿಯಾನಿ ತರಿಸ್ತೀನಿ. ನನಗೊಬ್ಬಳಿಗಷ್ಟೆ. ಮೊನ್ನೆ ಬಟರ್ ಚಿಕನ್ ಮಾಡಿದಾಗ ನಾನು ತಿಂದಿಲ್ಲ, ಇವರೇ ತಿಂದಿದ್ದಾರೆ. ಅದಕ್ಕೆ ನಾನು ಬಿರಿಯಾನಿ ತರಿಸ್ಕೊಂಡು ತಿನ್ನೋಣ ಅಂತ. ನಾನು ಮಾಡಿದ್ರೆ ನನಗೆ ತಿನ್ನೋಕ್ಕಾಗಲ್ಲ, ಒಂಥರ ಆಗುತ್ತೆ. ಒಂದು ಕಣ್ಣು ಈ ಕಡೆ ಸೈಡ್ ತಲೆ ಒಂಥರ ನೋವು. ಅದಕ್ಕೆ ಬಿಸಿ ಬಿಸಿ ಸ್ನಾನ ಮಾಡೋಣ ಅಂತ ಬೆಳಿಗ್ಗೆನೆ ಎಣ್ಣೆ ಹಾಕಿ ಈ ಥರ ಬಾಚ್ಕೊಂಡಿದ್ದೀನಿ. ಇವಾಗ ಸ್ನಾನ ಮಾಡ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಬೇಕು. ನಿದ್ದೆ ಬೇರೆ ಬರ್ತೈತೆ. ಟೈಮ್ ಬಂದು ಆಗಲೇ 4 ಗಂಟೆ ಆಯಿತು. ನಿದ್ದೆ ಬೇರೆ ಬರ್ತೈತೆ. ನಿದ್ದೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಲ, ಸ್ನಾನ ಮಾಡಿ ನಿದ್ದೆ ಮಾಡಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವಾಗ ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನನ್ನ ಮಗ ಬರಬೇಕು ಇನ್ನು. ಬಿರಿಯಾನಿ ಆರ್ಡ್ರ್ ಮಾಡಿದ್ರೆ ನಮ್ಮನೆ ಹತ್ರ ಒಂದು ಬೇಕ್ರಿ ಇದೆ, ಆ ಅಡ್ರೆಸ್ ಕೊಟ್ಟಿದ್ದೀನಿ ನಾನು. ಅಲ್ಲಿಗೆ ಬರ್ತಾರೆ, ಅಲ್ಲಿಗೆ ಹೋಗಿ ಇಸ್ಕೊಂಡು ಬರಬೇಕು. ಮನೆ ಅಡ್ರೆಸ್ ಕೊಟ್ಟಿಲ್ಲ ನಾನು. ನನಗೆ ಇಷ್ಟ ಇಲ್ಲ ಮನೆ ಹತ್ರ ಯಾರು ಬರೋದು. ಮನೆ ಅಡ್ರೆಸ್ ಕೊಟ್ಟರೆ ಮನೆಗೂ ಬಂದು ಕೊಡ್ತಾರೆ, ಆದರೆ ನಾನು ಮನೆ ಅಡ್ರೆಸ್ ಕೊಟ್ಟಿಲ್ಲ. ಒಂದು ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಹೋಗಿ ಇಸ್ಕೊಬೇಕು. ನೆನ್ನೆ ಹಾಕಿರೋದು ಬಟರ್ ಚಿಕನ್ ರೆಸಿಪಿ ಯಾರಿಗಿಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿತ್ತು, ಆದರೆ ನಾನೇ ತಿನ್ನಲಿಲ್ಲ. ಮತ್ತು ಸಾಯಂಕಾಲ ನಾನು ಅಡುಗೆ ಮಾಡಲಿಲ್ಲ, ಬಿರಿಯಾನಿನೇ ಆರ್ಡ್ರ್ ಮಾಡಿ ತರಿಸ್ದೆ. ನೋಡಿ ಇವಾಗ ತರಿಸಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ಇಂಪೀರಿಯರೋ ಇಂದ ಬಿರಿಯಾನಿ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನನಗೊಬ್ಬಳಿಗೆ ತರಿಸ್ಕೊತೀನಿ ಅಂದ್ಕೊಂಡೆ, ಆಮೇಲೆ ಎಲ್ಲರಿಗೂ ತರಿಸ್ಬಿಟ್ಟೆ ನಾನು. ಇದು ಏನು ಮುಂದೆ ತೋರಿಸ್ಬೇಕಮ್ಮ. ಅಷ್ಟೊಂದು ಹೋಗ್ಬೇಡ, ಅಲ್ಲಾದ್ರೆ ನೀನು ಕಾಣಲ್ಲ. See, this is ಫಲೋಡಾ, ಪಿಸ್ತಾ ಫಲೋಡಾ. ಇದು ನನಗೆ ನನ್ನ ಫೇವ್ರೆಟ್. ಬಿರಿಯಾನಿ ನಂದು.
ಒಂದು ಎಕ್ಸ್ಟ್ರಾ ಚಪಾತಿ. ಸಾಕಾಗುತ್ತೆ. ತಂದೂರಿ ಬಿರಿಯಾನಿ ಇದು ಕಾಂಬೋ. ಇದರಲ್ಲಿ ಬಿರಿಯಾನಿ ಮತ್ತು ಬಟರ್ ಚಿಕನ್ನು, ಮೊಸರು ಬಜ್ಜಿ, ಸ್ವಲ್ಪ ಚಟ್ನಿ, ಅದ್ರ ಜೊತೆ ಪರೋಟ ಬರುತ್ತೆ. ಇದು ಸಪ್ರೇಟ್ ನಮ್ಮ ಯಜಮಾನ್ರಿಗೆ ತರಿಸಿದ್ದೆ. ಚಿಕನ್ ಮಂಚೂರಿಯನ್ನು ಮತ್ತು ಬಿರಿಯಾನಿ ರೈಸ್, ಅದು ಅವ್ರಿಗೆ ಇದಿಷ್ಟ ಇಲ್ಲ, ಅದಕ್ಕೋಸ್ಕರ ಅದು ತರಿಸಿದ್ದೆ. ಆಮೇಲೆ ಫಲೋಡ ತರಿಸಿದ್ದೆ. ಇದು ನನ್ನ ಫೇವ್ರೇಟ್. ಇವಾಗ ಎಲ್ಲರೂ ಕುತ್ಕೊಂಡು ಊಟ ತಿಂತಾ ಇದ್ದೀವಿ. ನನ್ನ ಫೇವ್ರೇಟ್ ಬಿರಿಯಾನಿ ತಿಂತಾ ಇದ್ದೀನಿ. ಆಮೇಲೆ ಬಟರ್ ಚಿಕನ್ ಅಂತೂ ಸಖತ್ತಾಗಿರುತ್ತೆ, ಪರೋಟ ಜೊತೆಗೆ ಬಟರ್ ಚಿಕನು. ನೀವು ಯಾರೆಲ್ಲ ತರಿಸ್ಕೊಂಡು ತಿಂದಿಲ್ಲ ತರಿಸ್ಕೊಂಡು ತಿನ್ನಿ, ಇದು ನನ್ನ ಫೇವ್ರೇಟ್. ಒಂದು ಪ್ಲೇಟ್ ಕೊಡೋಣ. ಅವತ್ತಿದ್ದು ತರಿಸಿದ್ಕೆ ನೀನು ಬೇಡ ಅಂದಲ್ಲ, ಅದಕ್ಕೆ ನಿಂಗೆ ತರಿಸಿಲ್ಲ. ಆಯಿತು ಇದು ಗೋಬಿ